ಪ್ರಪಂಚ ಈಗಾಗಲೇ ಸಾಕಷ್ಟು ವೈರಸ್ಗಳನ್ನು ನೋಡಿದೆ. ಅದೇ ರೀತಿ ಆ ವೈರಸ್ಗಳಿಂದ ಆಗಿರುವ ಸಾವು ನೋವು ಕಷ್ಟ ದುಃಖಗಳನ್ನು ಅನುಭವಿಸಿದೆ. ಅದರಲ್ಲೂ ಭಾರತದಲ್ಲಿ ಈ ವೈರಸ್ಗಳ ಕೆಲವು ಮಾದರಿಗಳು ಕಂಡುಬಂದು ಜನ ನಲುಗಿ ಹೋಗಿದ್ದಾರೆ. ಇನ್ನು ಕೊರೋನಾ ವೈರಸ್ ಭಾರತಕ್ಕೆ ಬಂದಾಗ ದೇಶದ ಪ್ರತಿಯೊಬ್ಬರ ಜೀವನ ಹಾಳಾಗಿ ಹೋಗಿತ್ತು. ಸುಮಾರು 2 ವರ್ಷ ಜನ ಪಡಬಾರ್ದ ಕಷ್ಟಪಟ್ಟರು. ಈ ಹಿಂದೆ ಸ್ಪ್ಯಾನಿಷ್ ಫ್ಲೂ, HIV, H1N1 ಕೊರೋನಾ ವೈರಸ್ಗಳು ಕಂಡು ಬಂದಾಗ ಸಾಕಷ್ಟು ಸಾವು ನೋವುಗಳು ಘಟಿಸಿದ್ವು. ಆಕ್ಸಿಜನ್ ಇಲ್ಲದೆ, ಸಮರ್ಪಕ ವೈದ್ಯಕೀಯ ಸೌಲಭ್ಯವಿಲ್ಲದೆ ಹೆಣಗಳ ರಾಶಿ ಬಿದ್ದಿದ್ವು. ಕೊರೋನಾ ವೈರಸ್ ಪ್ರಪಂಚಕ್ಕೆ ಪರಿಚಯಿಸಿದ್ದು ಚೈನಾ. ಈ ಕೊರೋನಾ ವೈರಸ್ ಹಿಂದೆ ಸಾಕಷ್ಟು ಕಥೆಗಳಿವೆ. ಆದರೆ ಇದು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಇದೊಂಥರ ವಿಚಿತ್ರವಾದ ಸಂಗತಿ. ಆದರೆ ಈಗ ಅದೇ ಚೈನಾದಲ್ಲಿ HMPV ಮತ್ತೊಂದು ಹೊಸ ವೈರಸ್ ಕಂಡು ಬಂದಿದ್ದು ಇದರ ಬಗ್ಗೆ ಇಡೀ ಪ್ರಪಂಚವೇ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಪ್ರತಿ ಬಾರಿ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಕಂಡು ಬಂದಿತ್ತು. ಆದರೆ ಇತ್ತೀಚೆಗೆ ಇದು ವಿವಿಧ ದೇಶಗಳಿಗೆ ವ್ಯಾಪಿಸಿದೆ. ಪ್ರಾಣಿಗಳಲ್ಲಿ ಮೊದಲು ಕಾಣಿಸಿಕೊಳ್ಳುವ ವೈರಸ್ ಕ್ರಮೇಣ ಮಾನವನಿಗೆ ಹರಡುತ್ತೆ. ಸದ್ಯಕ್ಕೆ ಚೈನಾದಲ್ಲಿ ಕಂಡು ಬಂದಿರುವ HMPV ವೈರಸ್ಗೆ ಯಾವುದೇ ನಿಖರ ಔಷಧಿ ಇಲ್ಲ. ಸಾಮಾನ್ಯವಾಗಿ ಜ್ವರ, ಶೀತಕ್ಕೆ ಕೊಡುವ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ HMPV ವೈರಸ್ ಅಬ್ಬರ ಚೈನಾದಲ್ಲಿ ಹೆಚ್ಚಾಗಿದೆ. ಅಧಿಕ ಜ್ವರ, ತಲೆನೋವು, ಶರೀರದ ನೋವು, ತೀವ್ರವಾದ ಶೀತ ಮತ್ತು ದೇಹದಲ್ಲಿ ಚಳಿ ಹಾಗೂ ಸ್ಕಿನ್ ಇನ್ಫೆಕ್ಷನ್ಗಳು HMPVಯ ಲಕ್ಷಣಗಳು. ಆದರೆ HMPV ಹಾಗಲ್ಲ. ಏನೇ ಚಿಕಿತ್ಸೆ ಕೊಟ್ಟರೂ ಇದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನೋದು ಚೈನಾದ ವೈದ್ಯಕೀಯ ವಲಯದ ಸಂಕಟ. ಈ ಬಗ್ಗೆ ಪ್ರತಿಯೊಂದು ದೇಶ, ಸರ್ಕಾರಗಳು ಬೇಗನೆ ಗಮನ ಹರಿಸಬೇಕು. ಒಂದು ಸಣ್ಣ ನಿರ್ಲಕ್ಷ್ಯವು ಸಾಕಷ್ಟು ಜನರ ಸಾವಿಗೆ ಕಾರಣವಾಗಬಹುದು. ಯಾಕಂದರೆ ಕೊರೋನಾ ಮೊದಲು ಚೈನಾದಲ್ಲಿ ಕಂಡು ಬಂದಾಗ ಬೇರೆ ದೇಶಗಳು ಅಷ್ಟೊಂದು ಗಂಭೀರವಾಗಿ ಅದನ್ನು ತೆಗೆದುಕೊಂಡಿರಲಿಲ್ಲ. ಅದರ ಪರಿಣಾಮ ನಾವೆಲ್ಲ ನೋಡಿದ್ದೇವೆ ಹಾಗೂ ಅನುಭವಿಸಿದ್ದೇವೆ. ಬರೀ ಸರ್ಕಾರ ಮಾತ್ರವಲ್ಲ, ಸಾಮಾನ್ಯ ನಾಗರಿಕ ಕೂಡ ಈ ವಿಚಾರದಲ್ಲಿ ಸೀರಿಯಸ್ ಆಗಬೇಕು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಪ್ರಾಣಿಗಳಿಂದ ಸ್ವಲ್ಪ ದೂರ ಇರೋದು, ಜ್ವರ, ತಲೆನೋವು, ಮೈಕೈ ನೋವು ಬಂದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗೂ ಚಿಕಿತ್ಸೆಯನ್ನು ಪಡೆಯಬೇಕು. ಇನ್ನು ಮುಖ್ಯವಾಗಿ ಊಹಾಪೋಹದ ಸುದ್ದಿಗಳಿಗೆ ಕಿವಿ ಕೊಡೋದನ್ನು ನಿಲ್ಲಿಸಬೇಕು. ಕಳೆದ ಬಾರಿ ಕೊರೋನಾ ಬಂದಾಗ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಚುಚ್ಚುಮದ್ದನ್ನು ಸಾಕಷ್ಟು ಜನ ನಿರ್ಲಕ್ಷಿಸಿದ್ದಾರೆ. ಕಡೆಗೆ ಇದರಿಂದ ನಷ್ಟವನ್ನು ಅನುಭವಿಸಿದ್ರು. HMPV ಕಾರಣದಿಂದ ಚೈನಾದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ವೈದ್ಯ ತಜ್ಞರ ಪ್ರಕಾರ ಈ HMPV ವೈರಸ್ 5 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಇದರ ಚೈನ್ ಲಿಂಕನ್ನು ಬ್ರೇಕ್ ಮಾಡಬೇಕು. ಕೋವಿಡ್ನಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿದ್ವೋ ಅದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು ವೈದ್ಯರ ಸಲಹೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.